ತೇಜ ಆಗಲ್ಲ ಕಡೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ತುಂಬ ದಿನಗಳೇ ಆಗಿತ್ತು ವ್ಲಾಗ್ನ ಅಪ್ಲೋಡ್ ಮಾಡಿ. ಸ್ವಲ್ಪ ಟೈಮ್ ಸಿಕ್ಕಿರಲಿಲ್ಲ ಎಡಿಟ್ ಮಾಡೋದಕ್ಕೆ. ವೀಡಿಯೋನ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಇವತ್ತು ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ಶೋರೂಮ್ಗೆ ಬಂದಿದ್ವಿ. ನಾವು ಗಾಡಿನ ತೊಗೊಂಡ್ವಲ್ಲ, 2 ವೀಲರ್ ತೊಗೊಂಡಿದ್ವಿ. ಸೊ ಆ ಶೋರೂಮ್ಗೆ ಬಂದಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಂಬರ್ ಪ್ಲೇಟ್ನ ಚೇಂಜ್ ಮಾಡಿಸ್ಬೇಕು. ಸೊ ಹೊಸ ರೂಲ್ಸ್ ಬಂದಿದೆ. ಸೊ ಹಾಗಾಗಿ ಚೇಂಜ್ ಮಾಡಿಸೋಣ ಅಂತ ಬಂದ್ವಿ. ಬಟ್ ಸ್ಲಾಟ್ ತೊಗೋತಾ ಇಲ್ವಂತ ಹೇಳಿ, ಹಾಗಾಗಿ ಆನ್ಲೈನಲ್ಲೇ ಮಾಡಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಕೇಳಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಸ್ವಲ್ಪ ಕೆಲಸ ಇದೆ ಇವತ್ತು, ಹಾಗೆಯೇ ಮದುವೆ ಕೂಡ ಇದೆ ನಮ್ಮ ಅಕ್ಕನ ಫ್ರೆಂಡ್, ಅಲ್ಲಿಗೂ ಕೂಡ ಹೋಗಬೇಕು. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಹೇಗೆ ಹೋಗುತ್ತೆ ನೋಡೋಣ. ಈ ವಿಡಿಯೋ ಇಷ್ಟ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನನ್ನ ಹಳೆ ಚಾನಲ್ ಡಿಲೀಟ್ ಆಗಿದೆ. ಸೊ ನನ್ನ ಈ ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಲೈಕ್, ಕಮೆಂಟ್, ಶೇರ್ ಮಾಡಿ. ಸೊ ಫ್ರೆಂಡ್ಸ್, ನಂಬರ್ ಪ್ಲೇಟ್ ಚೇಂಜ್ ಮಾಡಿಸ್ಬೇಕಲ್ವಾ ಇವಾಗ 2 ವೀಲರ್ದು. ಅದಕ್ಕೆ ಚೇಂಜ್ ಮಾಡಿಸೋಣ ಅಂತ ಬಂದಿದ್ವಿ. ಬಟ್ ಇಲ್ಲಿ ಸ್ಲಾಟ್ ತೊಗೋತಾ ಇಲ್ವಂತೆ ಶೋರೂಮಲ್ಲಿ. ಆನ್ಲೈನಲ್ಲಿ ಬುಕ್ ಮಾಡಬೇಕಂತಲ್ವಾ, ಆನ್ಲೈನಲ್ಲಿ ಸ್ಲಾಟ್ ತೊಗೋಬೇಕಂತೆ. ಸೊ ಇವಾಗ ಇಲ್ಲಿ ತೊಗೋತಾ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಆನ್ಲೈನಲ್ಲಿ ನಾವು ಸ್ಲಾಟ್ನ ಬುಕ್ ಮಾಡ್ಕೋಬೇಕಂತೆ. ಅವಾಗ ನಂಬರ್ ಪ್ಲೇಟ್ ಬರುತ್ತಂತೆ ಶೋರೂಮ್ಗೆ. ಸೊ ಆಮೇಲೆ ಬಂದು ಹಾಕ್ಸ್ಕೋಬೇಕಂತೆ. ಸೊ ಯಾರೆಲ್ಲ ಇನ್ನೂ ನಂಬರ್ ಪ್ಲೇಟ್ನ ಹಾಕ್ಸ್ಕೊಂಡಿಲ್ಲ ಬೇಗ ಹಾಕ್ಸ್ಕೊಳ್ಳಿ. ಸೊ ಇವಾಗ ನೆಕ್ಸ್ಟ್ ಎಲ್ಲಿಗೆ? ನೆಕ್ಸ್ಟ್ ಇವಾಗ ಬ್ಯಾಂಕ್ ಹೋಗಬೇಕು, ಆಮೇಲೆ ಮನೆಗೆ. ತೇಜು 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 ಬಿಡೆ ಬರಲೇ ಇಲ್ಲ. ಹಾಗೆಯೇ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು, 2 ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ಇವಾಗ ಯಾಕೋ ನನಗೆ ಎಗ್ ಪಪ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಅದಕ್ಕೋಸ್ಕರ ಎಗ್ ಪಪ್ಸ್ನ ತೊಗೊಂಡು ತಿಂತಾಯಿದ್ದೀನಿ. ತೇಜ ಏನು ಬೇಡ ಅಂತ ಹೇಳಿದ್ಲು, ನಾನು ಮಾತ್ರ ತಿಂದೆ. ಹಾಗೆಯೇ ತೇಜ ಐಸ್ ಕ್ರೀಮ್ ತೊಗೊಂಡಿದ್ಲು. ಚರಿ ನನಗೂ ಬೇಕು ಅಂತ ಹಠ ಮಾಡ್ಕೊಂಡು ತಿನ್ನಿಸ್ಕೊಂಡ. ಇವಾಗ ಐಸ್ ಕ್ರೀಮ್ ಎಲ್ಲ ತಿನ್ನೋದು ಮತ್ತು ಚಾಕ್ಲೇಟು ಎಲ್ಲ ತಿನ್ನೋದು ಕಲಿಸ್ಬಿಟ್ಟಿದ್ದಾನೆ. ಕೊಡೋವರೆಗೂ ಬಿಡೋದೇ ಇಲ್ಲ. ಅಂದರೆ ಸುಮ್ಮನೆ ಇರ್ತಾನೆ, ಅವನೇ ಕೇಳೋದಿಲ್ಲ ಅದು ಬೇಕು ಅಂತ. ಬಟ್ ನಾವೇನಾದರೂ ತಿನ್ನಬೇಕಾದ್ರೆ ನನಗೂ ಬೇಕು ಅಂತ ಈಸ್ಕೊತಾನೆ. ಸೊ ಕೊಡಲಿಲ್ಲ ಅಂದರೆ ಅಳ್ತಾನೆ. ಸೊ ಅಲ್ಲಿ ತಿಂದ್ಕೊಂಡು ಇವಾಗ SBI ಬ್ಯಾಂಕ್ಗೆ ಬಂದಿದ್ವಿ. ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಬ್ಯಾಂಕ್ದು, ಹಾಗಾಗಿ ಬಂದಿದ್ವಿ. ಆಲ್ಮೋಸ್ಟ್ ಏನು ಮಧ್ಯಾಹ್ನ ಆಗಿಬಿಟ್ಟಿತ್ತು, ಊಟ ಟೈಮ್ ಆಗಿತ್ತು. ಸೊ ಇವಾಗ ಮನೆಗೆ ಹೋಗಿ ಸಾಂಬಾರು ಮಾಡಿದ್ಲು ತೇಜ, ಮಾಡಿಟ್ಬಿಟ್ಟೆ ಬಂದಿದ್ಲು. ತೇಜ ಯಾಕೆ ಮೊಸರನ್ನ ತಿಂತಾ ಇದೆಯಾ? ಸ್ವಲ್ಪ ಸಪ್ಪೆ ಸಾಲ್ಟ ಹೋಗ್ತು, ಇರು ತಗೊಬಂದು ಕೊಡ್ತೇನೆ. ಯಾಕೆ ಹೇಳು ಮೊಸರನ್ನ ತಿಂತಿದ್ಯಾ ತರಕಾರಿ ಸಾಂಬಾರು ಬಿಟ್ಟು? ಯಾಕೆ ನೀನು ಹೇಳು. ನಿನ್ನಿಂದನೇ ನಾನೇನು ಮಾಡಿದೆ? ಗೋಬಿ ತರಿಸಿದಾರೆ. ಚರಿಗೆ ಜ್ವರ ಅದಕ್ಕೆ ತೇಜ ಮೊಸರನ್ನ ತಿಂತಾವಳೆ. ಅಲ್ಲ, ತೇಜಂಗೆ ಗ್ಯಾಸ್ಟ್ರಿಕ್ ಆಗ್ಬಿಟ್ಟು ಹೊಟ್ಟೆ ಉರಿ ಅದಕ್ಕೆ ಮಜ್ಜಿಗೆನ ತಿಂತಾವಳೆ. ತಿನ್ನು ಆಯಿತು. ಏನು ಆರ್ಡರ್ ಮಾಡ್ತಾ ಇದೆಯಾ? ಇವಾಗ ಈವ್ನಿಂಗ್ 7 ಆಗಿದೆ. ನಾನು ಕವ್ಯ ಮದುವೆಗೆ ಹೋಗ್ತಾ ಇದ್ದೀವಿ. 2-3 ಕಿಲೋಮೀಟರ್ಸ್ ಇದೆ ಅಷ್ಟೇ ಚೌಟ್ರಿಗೆ. ನಾನು ಮದುವೆ ಆಗಿದೆ ಅಂತಹ ಚೌಟ್ರಿನೇ ಅದು. ಮದುವೆ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಟಿದ್ದೀವಿ. ಸೊ ಊಟ ಎಲ್ಲ ಚೆನ್ನಾಗಿತ್ತು. ಒಂದು 300-400 ಮೆಂಬರ್ಸ್ಗೆ ಅನಿಸುತ್ತೆ ಮಾಡಿಸಿದ್ದು.
ಗ್ರ್ಯಾಂಡಾಗೆ ಮಾಡಿಸಿದ್ರು, ಬಟ್ ಕಮ್ಮಿ ಮೆಂಬರ್ಸ್ಗೆ ಮಾಡಿಸಿದ್ರು. ಸೊ ಚೆನ್ನಾಗಿತ್ತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತೊಂದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾರೆ ಅಂತ ವ್ಲಾಗ್. ಸ್ವಲ್ಪ ಮನೆ ಆಲ್ಟ್ರೇಷನ್ ಮಾಡಿಸ್ತಾ ಇದ್ದೀವಿ, ಹಾಗಾಗಿ ಕೆಲಸನ ಸ್ಟಾರ್ಟ್ ಮಾಡಿದ್ದಾರೆ. ಇದು ಬೆಣ್ಣೆ. ಸೊ ನಾನೇ ಮನೆಯಲ್ಲಿ ಕೆನೆ ತೆಗೆದು ಬೆಣ್ಣೆ ಮಾಡಿರೋದು. ಸೊ ಇದು ಇವಾಗ ತುಪ್ಪ ಮಾಡ್ಕೋಬೇಕು. ಚರಿಗೆ ನಾನು ಮನೆಯಲ್ಲೇ ಬೆಣ್ಣೆನ ಮಾಡಿ ತುಪ್ಪನಾಗ ಮಾಡೋದು. ಸೊ ಹೊರಗಡೆಯಿಂದ ತರಿಸಿದ್ರೆ ಅದಕ್ಕೆ ಏನೇನೋ ಮಿಕ್ಸ್ ಮಾಡ್ತಾರೆ, ಚೆನ್ನಾಗಿರಲ್ಲ. ಅಷ್ಟು ಬೆಣ್ಣೆ ಅಂತ ಹೇಳಿಬಿಟ್ಟು ನಾವು ಮನೇಲೇ ರೆಡಿ ಮಾಡ್ಕೋತೀವಿ. ಸೊ ಯಾರು ತಿನ್ನಲ್ಲ ತುಪ್ಪನ, ಚರಿ ತಿಂತಾನೆ. ನಾನು ತಿಂದರೆ ದೋಸೆಗೆ ಚಪಾತಿಗೆ ಅಷ್ಟೇ ತಿನ್ನೋದು. ಫಸ್ಟು ಚಿಕ್ಕ ವಯಸ್ಸಲ್ಲೆಲ್ಲ ತಿಂತಾಯಿದ್ವಿ, ಬಟ್ ಆಮೇಲೆ ಯಾಕೋ ಇಷ್ಟನೇ ಆಗ್ತಿರಲಿಲ್ಲ. ಸೊ ಹಾಗಾಗಿ ನಾವು ತಿನ್ನಲ್ಲ, ಚರಿಗೆ ಮಾಡ್ಕೊಳ್ಳೋದು ಅಷ್ಟೇ. ಸೊ ಇನ್ನು ಅಮ್ಮನೂ ತಿನ್ನಲ್ಲ, ಅಪ್ಪನೂ ತಿನ್ನಲ್ಲ. ಕಾವ್ಯ ಅಂತೂ ತಿನ್ನೋದೇ ಇಲ್ಲ, ತುಪ್ಪ ತಿಂದರೆ ಕೆಮ್ಮಲು ಬರುತ್ತೆ ಅಂತ ಹೇಳಿಬಿಟ್ಟು. ಇನ್ನು ತೇಜನೂ ಅಷ್ಟು ತಿನ್ನಲ್ಲ. ನಾನು ತಿಂದರೆ ನಾನು ಸ್ವಲ್ಪ ತಿಂತೀನಿ, ದೋಸೆಗೆ ಚಪಾತಿಗೆ ಅಷ್ಟೇ. ಅದು ಬಿಟ್ಟರೆ ಇನ್ಯಾವುದಕ್ಕೂ ತಿನ್ನೋದಿಲ್ಲ. ಸೊ ಇವಾಗ ತುಪ್ಪ ಮಾಡೋಣ ಅಂತ ಹೇಳಿ ಇಲ್ಲಿ ಬೆಣ್ಣೆನ ಕರಗಿಸ್ಕೋತಾ ಇದ್ದೀನಿ. ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ. ತುಪ್ಪ ಜಾಸ್ತಿ ಮಾಡಿ ಇಟ್ಟರೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಆವಾಗವಾಗ ಖಾಲಿ ಆದಾಗೆ ಫ್ರೆಶ್ ಆಗಿ ಮಾಡ್ಕೊಳ್ಳೋಣ ಅಂತ ಹೇಳಿ, ಚರಿ ಒಬ್ಬಂಗೆ ಅಲ್ವಾ, ಅದಕ್ಕೋಸ್ಕರ. ಸೊ ಸ್ವಲ್ಪ ಕೆನೆನ ಎತ್ತಿರ್ತಾನೆ. ಅದಾದ ತಕ್ಷಣ ಈ ತುಪ್ಪ ಖಾಲಿ ಆದ ತಕ್ಷಣ ಆ ಕೆನೆದು ತುಪ್ಪ ಮಾಡ್ಕೋತೀನಿ. ಸೊ ಅದು ಖಾಲಿ ಆಗ್ತಾ ಇದ್ದಂಗೆ ನೆಕ್ಸ್ಟು ಕೆನೆನ ಕಲೆಕ್ಟ್ ಮಾಡಿ ಇಟ್ಟಿರ್ತೀನಲ್ಲ, ಅದನ್ನು ಕರಗಿಸ್ಕೋತೀನಿ ಅಷ್ಟೇ. ಒಟ್ಟಿಗೆ ಜಾಸ್ತಿ ಮಾಡಿ ಬೆಣ್ಣೆನ ಕರಗಿಸ್ಕೊಂಡು ತುಪ್ಪನ ತುಂಬ ದಿನ ಇಡಲ್ಲ ನಾನು, ಅಲ್ಲಲ್ಲೇ ಫ್ರೆಶ್ ಆಗಿ ಮಾಡ್ಕೋತೀನಿ. ಸೊ ಇಲ್ಲಿ ಟೀ ಇಟ್ಟಿದ್ದೀನಿ, ತಿಂಡಿ ಕೂಡ ಆಯಿತು. ತಿಂಡಿಗೆ ಏನು ಪುಳಿಯೋಗರೆ ಮಾಡಿದರು. ಸೊ ತಿಂಡಿ ಎಲ್ಲ ಆದಮೇಲೆ ಟೀ ಕುಡಿಬೇಕಲ್ವ, ನನ್ನ ಫೇವ್ರೆಟ್. ಟೀ ಕುಡಿಲಿಲ್ಲ ಅಂತಂದರೆ ನನ್ನ ದಿನ ಸ್ಟಾರ್ಟು ಆಗೋಲ್ಲ, ಎಂಡೂ ಆಗೋಲ್ಲ, ಆ ಥರ. ನನಗಂತೂ ತುಂಬಾ ಇಷ್ಟ. ಟೀ ಅಂದರೆ ಫೇವ್ರೆಟ್ ಅಂತಲೇ ಹೇಳ್ಬೋದು. ಇವಾಗ ತುಪ್ಪ ಅಂದರೆ ಬೆಣ್ಣೆ ಕರಗ್ತಾ ಇದೆ. ಈ ಥರ ಕರಗಬೇಕಾದ್ರೆ ಬೆಣ್ಣೆ ನಾವು ಏನು ಸ್ಪೂನೆಲ್ಲ ಹಾಕಿ ಮಿಕ್ಸ್ ಮಾಡಬಾರ್ದು, ಅದೇ ಕರಗಬೇಕು. ಸೊ ಇವಾಗ ನೋಡ್ತಾ ಇರ್ಬೋದು, ಕೆಲಸನ ಸ್ಟಾರ್ಟ್ ಮಾಡಿದ್ದಾರೆ. ಸ್ವಲ್ಪ ಮನೇನ ಆಲ್ಟ್ರೇಷನ್ ಮಾಡಿಸ್ತಾ ಇದ್ದೀವಿ. ಸೊ ಏನು ಮಾಡಿಸ್ತಾ ಇದ್ದೀವಿ, ಏನೇನು ಆಲ್ಟ್ರೇಷನ್ ಮಾಡಿಸ್ತಾ ಇದ್ದೀವಿ ಎಲ್ಲನೂ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ. ಅಲ್ಲೊಂದು ಗುಲಾಬಿ ಗಿಡ ನೆಟ್ಟಿದ್ವಿ ನಾವು, ಅಲ್ಲಿ ಗುಲಾಬಿ ಇತ್ತು ಒಂದು. ಸೊ ಎಷ್ಟು ಚೆನ್ನಾಗಿದೆ ನೋಡಿ ಗುಲಾಬಿ, ಎಷ್ಟು ಚೆನ್ನಾಗಿ ಗುಲಾಬಿ ಬಿಡ್ತಾ ಇತ್ತು. ಸೊ ಆ ಗಿಡನೂ ಕೂಡ ಕಿತ್ತಾಕ್ಬಿಟ್ಟಿದ್ದಾರೆ. ಸೊ ಸ್ವಲ್ಪ ಅಂದರೆ ಅದು ಕಡ್ಡಿನ ತೊಗೊಬಂದು ಪಾಟಲ್ಲಿ ನೆಟ್ಟಿದ್ದೀವಿ, ಅದು ಬೆಳೆಯುತ್ತಾ ಏನು ನೋಡಿ. ಇವಾಗ ಈ ರೋಸ್ನ ನಾನು ತೇಜನ್ ಕೊಡ್ತೀನಿ. ತೇಜ, ಐ ಲವ್ ಯು. ನಿನಗೆ ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಇದಕ್ಕೆ. ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿತ್ತಲ್ವ ಗಿಡ ಕಿತ್ತಾಕ್ತವ್ರೆ. ಅದು ಪಾಟಿಗೆ ನೆಡ್ಬೇಕಂತಲ್ಲ, ಹಾಕಿ ಚೆನ್ನಾಗಿ. ತೇಜ ಕೂಡ ಇಲ್ಲಿ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ಲು. ಕೆಲಸ ಸ್ಟಾರ್ಟ್ ಮಾಡಿದ್ದಾರಲ್ವ, ಅದಕ್ಕೋಸ್ಕರ ಸ್ವಲ್ಪ ಇಟ್ಕೆಗಳು ಬೇಕಿತ್ತು, ಹಾಗೆಯೇ ಎಮ್ಸೆಂಡ್ ಬೇಕಿತ್ತು. ಸೊ ಅದು ಕೂಡ ಬಂತು. ಸ್ಟೆಪ್ಸ್ ಇತ್ತಲ್ಲ, ಏನಾಯ್ತು ಇಲ್ಲಿ? ಇವಾಗ ಮಧ್ಯಾಹ್ನ 2:15 ಆಗಿದೆ. ಇದು ವೆಡ್ನಸ್ಡೇ ಮಾಡ್ತಾ ಇರೋಂಥ ವ್ಲಾಗ್. ಸೊ ಟ್ಯೂಸ್ಡೇಯಿಂದ ಚರಿಗೆ ಸ್ವಲ್ಪ ಜ್ವರ ಇತ್ತು, ಹಾಗಾಗಿ ಸಿರಪ್ ಹಾಕಿದ್ರೂ ಕಡಿಮೆ ಆಗಿಲ್ಲ. ಒಂದು ಸಲ ಕ್ಲಿನಿಕ್ಗೆ ಹೋಗಿ ತೋರಿಸೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಆನ್ಲೈನಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದು 2 ಗಂಟೆಗೆ, ಬಟ್ ಲೇಟ್ ಆಗಿಬಿಟ್ಟಿತ್ತು. ಮನೆ ಹತ್ರ ಕೆಲಸ ಮಾಡ್ತಾಯಿದ್ರಲ್ಲ, ಹಾಗಾಗಿ ಹೋಗಿದ್ದು 2:30 ಆಗಿತ್ತು. ಸೊ ಯಾವಾಗಲೂ ಅವರು ಸ್ವಲ್ಪ ಲೇಟಾಗಿ ಹೋಗೋದು, 3:30, 4 ಆ ಥರ ಕ್ಲೋಸ್ ಮಾಡ್ತಾರೆ ಕ್ಲಿನಿಕ್ನ. ಬಟ್ ಅವತ್ತು 2 ಗಂಟೆಗೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಒಂದೊಂದು ಸಲ ಪೇಷಂಟ್ನ ಬೇಗ ನೋಡ್ತಾರೆ, ಒಂದೊಂದು ಸಲ ಲೇಟಾಗಿ ನೋಡ್ತಾರೆ. ಸೊ ನಾವಿವತ್ತು ಓಪನ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ಕ್ಲೋಸ್ ಆಗಿಬಿಟ್ಟಿತ್ತು. 2 ಗಂಟೆಗೆ ಕ್ಲೋಸ್ ಮಾಡಿಬಿಟ್ಟಿದ್ದಾರಂತೆ. ಸೊ ಮತ್ತೆ ವಾಪಸ್ ಹೋದ್ವಿ ಮನೆಗೆ. 2 ಗಂಟೆಗೆ ತೊಗೊಂಡಿದ್ದು ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಆಗಿತ್ತು, ಮತ್ತೆ 5 ಗಂಟೆಗೆ ಅಪಾಯಿಂಟ್ಮೆಂಟ್ ತೊಗೊಂಡ್ವಿ. ಸೊ ಇವಾಗ ಕ್ಲಿನಿಕ್ ಹತ್ರ ಬಂದಿದ್ದೀವಿ. ಕ್ಲಿನಿಕ್ ಇನ್ನೂ ಓಪನ್ ಆಗಿಲ್ಲ, 5:30 ಅಂತ ಆಗೋದು. ಸೊ ಏನಂತ ಹೇಳಿದ್ರೆ 2 ಗಂಟೆಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ, ಬಟ್ 2 ಗಂಟೆಗೆ ಬರೋಕ್ಕಾಗಿಲ್ಲ. ಬಂದಿತ್ತು ನಾವು 3 ಗಂಟೆ ಅಷ್ಟು ಕ್ಲಿನಿಕ್ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಅದಾದಮೇಲೆ 5 ಗಂಟೆಗೆ ಅಪಾಯಿಂಟ್ಮೆಂಟ್ನ ತೊಗೊಂಡಿದ್ದೀವಿ. ಅದಕ್ಕೆ 5 ಗಂಟೆಗೆ ಕರೆಕ್ಟಾಗಿ ಬೇಗ ಬಂದು ಕೂತಿದ್ದೀವಿ, ಬಟ್ ಇನ್ನೂ ಕ್ಲಿನಿಕ್ ಓಪನ್ ಆಗಿಲ್ಲ. ಸೊ ಚರಿಗೆ
ಎಷ್ಟು 102 ಆಗಿಬಿಟ್ಟಿದೆ ಫೀವರ್, ಅದಕ್ಕೆ ಕರ್ಕೊಬಂದ್ವಿ. ಸೊ ಇವಾಗ ಬಂದಿದ್ದೀವಿ, ತೋರಿಸ್ಬೇಕು ಏನು ಹೇಳ್ತಾರೆ ನೋಡೋಣ. ಹಾಯ್ ಮಾಡೆ, ಹಾಯ್ ಮಾಡು, ಹಾಯ್ ಮಾಡ ತೇಜ. ಸೊ ಇವಾಗ ಓಪನ್ ಮಾಡ್ತಾಯಿದ್ದಾರೆ, ಬಟ್ ಡಾಕ್ಟರ್ ಬರೋದು 6:30 ಆಗುತ್ತಂತೆ. ಸೊ ಕ್ಲಿನಿಕ್ ಇವಾಗ ಓಪನ್ ಮಾಡಿದ್ದಾರೆ. ಚಾಕ್ಲೇಟ್ ಬೇಕಾ? ನೋಡಿದ ತಕ್ಷಣ ಸೊ ಚರಿನ ನೋಡಿದ್ರು, ಫೀವರ್ ಒಂದು 2-3 ಡೇಸ್ ಇರುತ್ತಂತೆ. ಸಿರಪ್ ಎಲ್ಲ ಕೊಟ್ಟಿದ್ದಾರೆ. ಸೊ ನೋಡ್ಕೊಳ್ಳಿ, ಅಮ್ಮ ಆಗ್ಬೋದು ಅಂತ ಹೇಳಿದ್ದಾರೆ. ಜ್ವರ ಬಿಟ್ಟ ಮೇಲೆ ಅಮ್ಮ ಆಗ್ಬೋದು ಅಂತ ಹೇಳಿದ್ದಾರೆ. ಈಗೆಲ್ಲ ಸೀಸನ್ ಅಲ್ವಾ, ಅದಕ್ಕೋಸ್ಕರ. ಸೊ ಅದಾದಮೇಲೆ ಇವಾಗ ತೇಜ ಪಾನಿಪುರಿ ತಿನ್ನಬೇಕು ಅಂತ ಅಂದ್ಲು. ಸೊ ಅವಳಿಗೆ ಪಾನಿಪುರಿ ತಿನ್ನಿಸ್ಕೊಂಡು ಇವಾಗ ಮನೆಗೆ ಹೊರಟಿದ್ದೀವಿ. ಇದಿಷ್ಟು ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಚರಿಗೆ ಅಮ್ಮ ಆಗುತ್ತಾ ನೋಡ್ಕೋಬೇಕು ಕರೆಕ್ಟಾಗಿ. ಸೊ ಅಮ್ಮ ಆದಮೇಲೆ ಪೂಜೆ ಮಾಡಿಸ್ಬೇಕು. ಸೊ ಅದೆಲ್ಲನೂ ಕೂಡ ನಾನು ನೆಕ್ಸ್ಟು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಚರಿ ಹೇಗಿದ್ದಾನೆ, ಅಮ್ಮ ಆಯಿತಾ, ಜ್ವರ ಹೇಗಿದೆ, ಎಲ್ಲನೂ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ನನ್ನ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಬೇಕು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.